ಭದ್ರಾವತಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡಲಾಗಿದೆ. ಪುತ್ಥಳಿ ಅನಾವರಣದ ನಂತರ ಮಾಧ್ಯಮಗಳಿಗೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಹಾಗೂ ಪುನೀತ್ ಪತ್ನಿ ಅಶ್ವಿನಿ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕ ಬಿಕೆ ಸಂಗಮೇಶ್ವರ್ ಮಾತನಾಡಿ, ರಾಜ್ಯದಲ್ಲಿ 7.5 ಕೋಟಿ ಜನರಿಗೆ ಪುನೀತ್ ಅಭಿಮಾನಿ ದೇವರಾಗಿದ್ದಾರೆ. ಭದ್ರಾವತಿಯಲ್ಲಿ ನಿರ್ಮಿಸಲಾಗಿರುವ ಡಾಕ್ಟರ್ ರಾಜ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇಗುಲದಲ್ಲಿ ದಿನನಿತ್ಯ ದೇವರಿಗೆ ನಡೆಯುವ ಪೂಜಾ ಕಾರ್ಯ ನಡೆಯಲಿದೆ ಎಂದರು. ಭದ್ರಾವತಿ ಜನತೆಗೆ ಅನಂತ ಧನ್ಯವಾದವೆಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಷ್ಟೇ ಮಾತನಾಡಿಸಿ ಅಭಿಮಾನಿಗಳಿಗೆ ಹೆಚ್ಚು ಮಾತನಾಡದೆ ಭಾಷಣ ಮುಗಿಸಿದ್ದು ವಿಶೇಷವಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಉದ್ಘಾಟನೆ ಮತ್ತು ಕಂಚಿನ ಪ್ರತಿಮೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಆದಂಥ ಅಶ್ವಿನಿಯವರು ಬಂದು ಈ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದ್ದಾರೆ. ಭಾಳ ಸಂತೋಷ. ಇವತ್ತು ನಾವು ಜೀವನದಲ್ಲಿ ಅಪ್ಪು ಮತ್ತು ರಾಜ್ಕುಮಾರ್ ನೋಡಿ ಕಲಿಯುವಂಥದ್ದು ಭಾಳ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿ ನಡ್ಕೋಬೇಕು, ಶಿಸ್ತಿಂದ ಹೆಂಗಿರಬೇಕು ಮತ್ತು ಯಾವ ರೀತಿ ಜೀವನದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ತಿಳಿಸಿದಂಥ ಕಲಾವಿದರು ಯಾರಾದರೂ ರಾಜ್ಯದಲ್ಲಿದ್ದಾರೆ ಅಂದರೆ ರಾಜ್ಕುಮಾರ್ ಮತ್ತು ಅವ್ರ ಮಗ ಪುನೀತ್ ಅಂತ ಒಂದು ಮೇಧಾವಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿದ್ದು ನಮ್ಮೆಲ್ಲರೂ ಪುಣ್ಯ ಅಂತ ಹೇಳ್ಕೊಂತ 7 ಕೋಟಿ ಜನಗಳಿಗೂ ಶುಭಾಶಯ ಕೊಡ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಉದ್ಘಾಟನೆ ಮತ್ತು ಕಂಚಿನ ಪ್ರತಿಮೆ